ಮಂತ್ರಾಲಯದಲ್ಲಿ 353ನೇ ಆರಾಧನಾ ಮಹೋತ್ಸವದ ಸಂಭ್ರಮ ಜರುಗ್ತಾ ಇದೆ. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಸವ ಇದು. ಮಂತ್ರಾಲಯದಲ್ಲಿ ಇಂದು ಪ್ರಮುಖ ಘಟ್ಟ ಉತ್ತರಾರಾಧನೆ ಕೂಡ ನಡೆಯುತ್ತೆ. ಇಂದು ವಸಂತೋತ್ಸವ, ಪ್ರಹ್ಲಾದ ರಾಜರ ಉತ್ಸವ ಕೂಡ ಇರುತ್ತೆ, ಮಹಾರಥೋತ್ಸವ ಕೂಡ ಇರುತ್ತೆ. ಮಂತ್ರಾಲಯದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ಜರುಗ್ತವೆ. ಸತತ 7 ದಿನಗಳ ಕಾಲ ಆರಾಧನಾ ಮಹೋತ್ಸವ ಜರುಗ್ತಾ ಇರುವಂಥದ್ದು. ಸಪ್ತ ರಾತ್ರೋತ್ಸವ ಕೂಡ ನಡೀತಾ ಇದೆ. ಸುಬುಧೇಂದ್ರ ತೀರ್ಥ ಅವರಿಂದ ರಘುಪತಿ ವೇದವ್ಯಾಸರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಮಠದ ಸಿಬ್ಬಂದಿಗೆ, ಭಕ್ತರಿಗೆ ಗುಲಾಲು ನೀಡಲಾಗುತ್ತೆ. ಸುಬುಧೇಂದ್ರ ತೀರ್ಥರು ಈ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ವೇದವ್ಯಾಸರಿಗೆ, ಮಠದ ಸಿಬ್ಬಂದಿಗೆ, ಭಕ್ತರಿಗೆ ಗುಲಾಲು ಎರಚಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಮಂತ್ರಾಲಯದ ಉತ್ತರಾರಾಧನೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗ್ತಾ ಇದ್ದಾರೆ. 7 ದಿನಗಳಿಂದ ಕೂಡ, ಅಂದರೆ 7 ದಿನಗಳ ಕಾಲ ನಡೆಯುವಂಥ ಆರಾಧನೆ ಇದು. ಈ ಆರಾಧನೆಯಲ್ಲಿ ರಾಜ್ಯದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅನೇಕ ಭಕ್ತರು ಬಂದು ಪಾಲ್ಗೊಳ್ತಾರೆ. ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳು ಇವತ್ತು ಮಂತ್ರಾಲಯದಲ್ಲಿ ಜರುಗ್ತವೆ. ಸಖ್ಲಾದಣ್ಣನೆ ಬಾರೋ ಪ್ರಹ್ಲಾದರಾಯ ಬಾರೋ, ಸಖ್ಲಾದಣ್ಣನೆ ಬಾರೋ ಪ್ರಹ್ಲಾದರಾಯ ಬಾರೋ, ಬಾಗ್ಲಿಕ ರಾಜನಾಗಿ ಮೆರೆದಂತ ಪ್ರಭುವೆ ಬಾರೋ, ಬಾಗ್ಲಿಕ ರಾಜನಾಗಿ ಮೆರೆದಂತ ಪ್ರಭುವೆ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ, ಜಿಯಾನಿನಲ್ಲದೆ ಇನ್ನಾರು ಕಾಯ್ವರು, ಜಿಯಾನಿನಲ್ಲದೆ ಇನ್ನಾರು ಕಾಯ್ವರು, ರಾಯ ಬಾರೋ ರಾಘವೇಂದ್ರ ಬಾರೋ, ರಾಯ ಬಾರೋ ರಾಘವೇಂದ್ರ ಬಾರೋ. ತುಂಗವಾಸ ಮುನಿ ಪುಂಗವನಿ ಭಕ್ತ ಜಂಗೂಳಿ ಪಾಲಿಸಲು, ಸಂಗೀತ ಪ್ರಿಯನೇ ಬಾರೋ ತುಂಗವಾಸ ಮುನಿ ಪುಂಗವನಿ ಭಕ್ತ. ಯತಿಕುಲ ತಿಲಕ ಶ್ರೀ ಗುರು ರಾಘವೇಂದ್ರ ರಾಯರ 353ನೇ ಆರಾಧನಾ ಮಹೋತ್ಸವ ನಡೀತದೆ. ಪ್ರಮುಖವಾಗಿ ಆರಾಧನಾ ಮಹೋತ್ಸವದಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ 3 ದಿನಗಳ ಉತ್ತರಾರ್ಧನ ಪರವಾಗಿ ನಾವಿವತ್ತಿದ್ದೀವಿ. ಅಂದರೆ ಪ್ರಮುಖವಾಗಿ 3 ಆರಾಧನೆಗಳು ಪ್ರಮುಖವಾಗಿ ವಿಶೇಷವನ್ನು ಪಡೆದುಕೊಂಡಿರುವಂಥದ್ದು. ಪೂರ್ವಾರಾಧನೆ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅನ್ನುವಂಥ 3 ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಉತ್ತರಾರಾಧನೆ ದಿವಸ, ಉತ್ತರಾರಾಧನೆಯ ಪುಣ್ಯಕಾಲ. ಶ್ರೀಮಠ ಮಂತ್ರಾಲಯದಲ್ಲಿ ಬಹಳ ಸಂಭ್ರಮ ಮನೆ ಮಾಡಿದೆ. ಬಹಳಷ್ಟು ಭಕ್ತರು, ಲಕ್ಷಾಂತರ ಭಕ್ತರು ಈಗಾಗಲೇ ಮಠದ ಆವರಣಕ್ಕೆ ಧಾವಿಸಿ ಶ್ರೀ ಗುರು ರಾಘವೇಂದ್ರ ರಾಯರ ದರ್ಶನವನ್ನು ಪಡೆದು ಪುನೀತರಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಠಕ್ಕೆ ಭಕ್ತರು ಆಗಮಿಸಿದ್ರು. ನಾವಿಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಮಂತ್ರಾಲಯದ ಮಠದ ಸಾನ್ನಿಧ್ಯದಲ್ಲಿ ನಾವಿಲ್ಲಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಮಠ ಸಜ್ಜುಗೊಂಡಿದೆ, ಯಾವ ರೀತಿಯಾಗಿ ರಥೋತ್ಸವಕ್ಕಾಗಿ, ಆರಾಧನಾ ಮಹೋತ್ಸವಕ್ಕಾಗಿ ಮಠ ಸಜ್ಜುಗೊಂಡಿರುತ್ತೆ ನಾವಿಲ್ಲಿ ನೋಡ್ತಾ ಇರ್ಬೋದು. ಅನೇಕ ರೀತಿಯಾದಂಥ ಲಕ್ಷಾಂತರ ಭಕ್ತರು ದಿವ್ಯ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಕಾತರ ರೀತಿಯಿಂದ ಕಾಯ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಆರಾಧನಾ ಮಹೋತ್ಸವ ಅಂತ ಹೇಳಿದ್ರೆ ರಾಯರು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದಂಥ ಪುಣ್ಯ ದಿನವನ್ನು ಆರಾಧನಾ ಮಹೋತ್ಸವವನ್ನಾಗಿ ಆಚರಿಸಲಾಗ್ತದೆ. ಇದು 353ನೇ ಆರಾಧನಾ ಮಹೋತ್ಸವ. ಸಾಮಾನ್ಯವಾಗಿ 353ನೇ ಆರಾಧನಾ ಮಹೋತ್ಸವದಲ್ಲಿ 353ನೇ ಆರಾಧನೆ ಪ್ರಮುಖವಾಗಿ ಪೂರ್ವಾರಾಧನೆ ದಿನ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು. ಮಧ್ಯಾರಾಧನೆಯಲ್ಲಿ ಚಿನ್ನದ ರಥೋತ್ಸವದ ಕಾರ್ಯಕ್ರಮ ನಡೆದಿರುವಂಥದ್ದು. ಅದಾದ ನಂತರ ಇವತ್ತು ಉತ್ತರಾರಾಧನಾ ಕಾರ್ಯ ಇರುತ್ತೆ. ಉತ್ತರಾರಾಧನಾ ಕಾರ್ಯದಲ್ಲಿ ವಿಶೇಷವಾಗಿ ರಘುಪತಿ ವೇದವ್ಯಾಸರಿಗೆ ಅಷ್ಟೋದಕ ಮತ್ತು ವಿಶೇಷ ಪೂಜೆಯನ್ನು ನೆರವೇರಿಸುವ. ಅದಾದ ನಂತರ ರಥೋತ್ಸವದ ಕಾರ್ಯಕ್ರಮ ಇರುತ್ತದೆ. ಪೀಠಾಧಿಪತಿಗಳಾದಂಥ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ವಿಶೇಷವಾದಂಥ ಅನುಗ್ರಹ ಸಂದೇಶವನ್ನು ನೀಡುವುದರ ಮೂಲಕ ಇವತ್ತು ರಥೋತ್ಸವಕ್ಕೆ ತೆರೆ ಬೀಳುವಂಥದ್ದು. ಇವತ್ತು ನಮ್ಮ ಜೊತೆಗೆ ಇಲ್ಲಿ ದರ್ಶನಕ್ಕೆ ಆಗಮಿಸಿದಂಥ ಭಕ್ತರು ಇದ್ದಾರೆ, ಅವರು ಅರ್ಚಕರಿದ್ದಾರೆ, ಅವನ್ನೇ ಮಾತಾಡ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಬೆಂಗಳೂರಿಂದ ಕೆಂಗೇರಿಯಿಂದ ಬಂದಿದ್ದೇವೆ. ನಾವು ದೇವಸ್ಥಾನ ಅರ್ಚಕರು, ಅಟ್ಟಿರಕ್ಕಮ್ಮ ದೇವಸ್ಥಾನ ಅರ್ಚಕರು. ಇಲ್ಲಿ ನಾವು ಇದೇ ವರ್ಷ ನಮ್ಮ ಕೃಷ್ಣೇಗೌಡರು ಇದೇ ವರ್ಷ ನಾನು ಕರ್ಕೊಂಡು ಬಂದಿದ್ದು. ಒಂದೇ ಭಾರತದಲ್ಲಿ ಬಂದೇವೆ.
ಇಲ್ಲಿ ಬಂದರೆ ಎಲ್ಲ ಆ ಕಲ್ಪವೃಕ್ಷ ಪೂಜ್ಯಾಯ ರಾಘವೇಂದ್ರ ರಾಯರು ಎಲ್ಲ ಸಕಲ ವಿಧ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡ್ತಾರೆ. ನಾವು ಇವತ್ತು ಬಂದಿದ್ದೇವೆ, ನಾವು ನಮ್ಗೆ ಅಂತಿದ್ದೇ ಇಲ್ಲ ಇವತ್ತು ಬರ್ತೇವೆ ದರ್ಶನ ಮಾಡ್ತೇವೆ ಅಂತೇಳಿ. ಆ ಸ್ವಾಮಿಗಳೇ ನಮ್ಗೆ ದರ್ಶನ ಕೊಟ್ಟಿದ್ದಾರೆ. ಅಗದಿ ಒಳ್ಳೆಯ ದರ್ಶನ ಆಗಿದೆ, ಇದಾಗಿದೆ. ಆ ಸ್ವಾಮಿ ಎಲ್ಲರಿಗೂ ಸಕಲ ಭಕ್ತಿ ಕೊಟ್ಟು ವಿಶೇಷವಾಗಿ ಗುರು ರಾಘವೇಂದ್ರ ರಾಯನ ಯತಿಕುಲ ತಿಲಕ ಅಂತ ಕರಿತೀವಿ. ಆಮೇಲೆ ಬೇಡಿದ್ದನ್ನು ನೀಡುವಂತಹ ಕಾಮಧೇನು ಕಲ್ಪವೃಕ್ಷ ಅಂತ ಕರಿತೀವಿ. ಯಾವ ರೀತಿಯಾದಂಥ ಅನುಭವ ತಮ್ಮ ಜೀವನದಲ್ಲಿ ಆಗಿದೆ ರಾಘವೇಂದ್ರ ರಾಯರ ಕೃಪೆಯಿಂದ? ಇದೇ ನನಗೆ ಅನುಭವ ಆಯಿತು. ಈಗ ನಾವು ನಿನ್ನೆ ಏನು ಬಂದಿದ್ದೇವೆ, ಏನು ನಮಗೆ ಏನೂ ಇದಿಲ್ಲ. ಇವತ್ತು ಹೋಗ್ತೇವೆ ಮಾಡ್ತೇವೆ, ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾಡ್ತೇವೆ ಅನ್ನೋದು ಯಾವುದೂ ಇದು ಇಲ್ಲ. ಆ ಸ್ವಾಮಿಗಳೇ ಕರ್ಸ್ಕೊಂಡ್ಬಿಟ್ಟಿದ್ದಾರೆ, ಪ್ಲ್ಯಾನೇ ಇರಲ್ಲ. ಏಕ್ದಮ್ ಬಂದುಬಿಟ್ಟಿದ್ದೇವೆ. ಬಂದು ಆ ಸ್ವಾಮಿ ದರ್ಶನ ಆಯಿತು, ಎಲ್ಲ ಆಯಿತು, ಇದೋಯ್ತು. ಪ್ರಮುಖವಾಗಿ ಮಠದಲ್ಲಿ ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನ ಕಲ್ಪಿಸ್ತಾ ಇದ್ದಾರೆ. ಅಂದರೆ ವರ್ಷದಿಂದ ವರ್ಷಕ್ಕೆ ರಿನೋವೇಷನ್ ಆಗ್ತಾ ಇದೆ, ನವೀಕರಣ ಆಗ್ತಾ ಇದೆ, ಹೊಸ ರೀತಿಯಲ್ಲಿ ಮಠ ಕಂಗೊಳಿಸ್ತಾ ಇದೆ. ಏನು ಅನ್ನಿಸ್ತಾ ಇದೆ ಭಕ್ತರಿಗೆ ನಿಮಗೆ? ಭಾಳ ಚೆನ್ನಾಗಿ, ಭಾರಿ ಉತ್ತಮ ಇದೆ. ನಮ್ಮ ಸುಗುಣೇಂದ್ರ ತೀರ್ಥರು ಸ್ವಾಮಿಗಳು ಭಾಳ ಒಳ್ಳೆಯ ಇದರಿಂದ ಇದು ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಾಗ್ತದೆ. ಪ್ರತಿ ವರ್ಷದ ಡೆವಲಪ್ಮೆಂಟ್ ಆಗ್ತಾ ಇದೆ. ಪ್ರತಿ ವರ್ಷ ಡೆವಲಪ್ಮೆಂಟ್. ಆರಾಧನಾ ಮಹೋತ್ಸವ ಅಂತ ಹೇಳಿದ್ರೆ ವಿಶೇಷವಾಗಿ ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದಂಥ ದಿನ ಇದು 353 ಅಂತ ವಿಶೇಷ ಏನಂತ ಅನಿಸುತ್ತದೆ? ವಿಶೇಷವಾಗಿ ಇವತ್ತಿನ ಈ 353ನೇ ದಿವಸ ವಿಶೇಷವಾಗಿದ್ದು ಭಾಳ ಒಳ್ಳೆಯದು. ಇವತ್ತು ಗುರುವಾರ ಒಳ್ಳೆಯ ದಿವಸ, ರಾಯರ ವಾರ, ಅಗದಿ ಉತ್ತಮವಾದಂಥ ವಾರ. ಈ ವಾರದಲ್ಲಿ ಎಲ್ಲರೂ ದರ್ಶನ ಮಾಡಿದರೆ ಆ ಸ್ವಾಮಿಗಳು ಎಲ್ಲರಿಗೂ ಅನುಕೂಲ ಮಾಡ್ತಾರೆ. ಎಲ್ಲ ಒಳ್ಳೆ ಇದಾಗ್ತದೆ, ಅಭಿವೃದ್ಧಿ ಆಗ್ತದೆ, ಎಲ್ಲ ಇದಾಗ್ತದೆ, ಒಳ್ಳೆಯದಾಗ್ತದೆ ಅಂಥೇಳಿ ಆ ಸ್ವಾಮಿಗಳಿಗೆ ಪ್ರತಿಕ್ರಿಯೆ. ನಮ್ಮ ಜೊತೆಗೆ ಇನ್ನೊಬ್ಬರ ಭಕ್ತರಾದವ್ರದ್ದು ಅವನ್ನೇ ಕೇಳ್ತಾ ಹೋಗೋಣ. ಸರ್, ಎಲ್ಲಿಂದ ಬಂದಿದ್ದೀರಿ, ತಮ್ಮ ಹೆಸರು? ಇಲ್ಲೇ ರಾಯಚೂರವರು. ನಾವು ಇಲ್ಲೇ ಪಕ್ಕದಲ್ಲಿದ್ದರೂ ಭಾಳ ಸತೆ ಬರ್ತಾ ಇದ್ದಿಲ್ಲ. ಈ ಒಂದು 5 ವಾರ ಬರೋಣ ಅಂತೇಳಿ ನಾನು ಮುಂದೆ ಅಂದ್ಕೊಂಡಿದ್ದೆ. ನಂದೊಂದು 2 ವರ್ಷದಿಂದ ಒಂದು ದೊಡ್ಡ ಬೇಡಿಕೆನೇ ಇತ್ತು, ಯಾವುದೂ ಕೆಲಸ ಆಗ್ತಾ ಇರಲಿಲ್ಲ. ಇದು 7ನೇ ವಾರ ನಾನು ಬರ್ತಾ ಇರೋದು. ಇವತ್ತು ರಾಯರಿಗೆ ಬರ್ತಾ ಇದ್ದರೆ ಒಬ್ಬರು ಫೋನ್ ಬಂತು ಆಫೀಸ್ ಕಡೆಯಿಂದ, ಇವತ್ತು ಆಫೀಸಿಗೆ ಬರ್ರಿ ನಿಮ್ಮ ಕೆಲಸ ಆಗುತ್ತೆ ಅಂಥೇಳಿ. ಅಷ್ಟು ವಿಶೇಷವಾದಂಥ ಶಕ್ತಿ ಈ ರಾಯರ ಮಠದಲ್ಲಿ ಇದೆ. ಈ ರಾಯರ ಮಠಕ್ಕೆ ಬಂದು ದರ್ಶನ ಮಾಡಿದರೆ 100ಗೆ 100% ನಿಮಗೆ ಯಾವುದೇ ಬೇಡಿಕೆಗಳಿದ್ದರೆ ಈಡೇರ್ತದೆ ಅಂಥೇಳಿ ಇದೇ ನನ್ನದೇ ಒಂದು ಎಕ್ಸಾಂಪಲ್ ಆಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 533ನೇ ಆರಾಧನಾ ವಿಶೇಷವಾಗಿದೆ. ಈ ಗುರೂಜಿಗಳು ಬಂದ ಮೇಲೆ ಅಂತೂ ಪ್ರತಿ ವರ್ಷ ಒಂದೊಂದು ಡೆವಲಪ್ಮೆಂಟ್ ಈ ಮಠ ಆಗ್ತಾ ಇದೆ. ನಾವು ಪಕ್ಕದಲ್ಲಿರೋದ್ರಿಂದ ಪ್ರತಿ ವರ್ಷ ನೋಡ್ತಾ ಇದ್ದೀವಿ. 30 ವರ್ಷದಿಂದ ನಾವು ಈ ಮಠಕ್ಕೆ ಬರ್ತಾ ಇದ್ದೀವಿ. ವಿಶೇಷವಾಗಿದೆ ಈ ಮಠದಲ್ಲಿ. ಸೊ ಇದು ಭಕ್ತರ ಅನುಭವದ ಮಾತು. ಕಂಡದ್ದೇನೆಲ್ಲ ಬೇಡಿದವರ ಮುಂದೆ ಬೇಡಿದೆ, ಬೇಡಿ ನೊಂದೆ, ಆದರೆ ಕಲ್ಪತರು ಕಲಿಯುಗದ ಕಾಮಧೇನವನ್ನು ನಂಬಿ ನಾನು ನಂಬಿದೆ ಅಂತ ಅನ್ನುವಂಥದ್ದು ಭಕ್ತರ ಮನದಾಳದ ಮಾತು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ.